ಅಲ್ಲೆಲ್ಲ ರೇಟ್ ಜಾಸ್ತಿ. ಮಂಗಳೂರಿನಲ್ಲಿ ಇದೆ. ಮಂಗಳೂರಿನಲ್ಲಿ ನಮಗೆ ಹೀಗೆ ದೇವಾಲಯವನ್ನು ನಿರ್ಮಿಸುತ್ತಾನೆ. ಊರಿನಿಂದ ಮಂಗಳಾದೇವಿ ದೇವಸ್ಥಾನದಿಂದ ಈ ದೇಗುಲವು ಬೆಂಗಳೂರಿನಿಂದ 340 ಮೇನ್ ಮಾರ್ಕೆಟ್ ಆದ. ನಾಚಿಕೆ ಆಗ್ತಾ ಇದೆ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಗೈಸ್, ಇಷ್ಟು ದಿನ ಯಾಕೆ ನಾನು ಡೈಲಿ ವ್ಲಾಗ್ ಆಗ್ತಾ ಇಲ್ಲ ಅಂತೇಳಿ ನೀವು ಭಾವಿಸ್ಬೋದು. ಬಿಕಾಸ್ ಆಫ್ ದಿ ಪರ್ಸ್ನಲ್ ರೀಸನ್ಸ್. ಸೊ ಹಾಗಾಗಿ ನನಗೆ ಡೈಲಿ ವ್ಲಾಗ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇನ್ಮೇಲಿಂದ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಹಾಕೋದಕ್ಕೆ, ಓಕೆನಾ? ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಹಾಗೆ ಇವತ್ತಿನ ಈ ವಿಡಿಯೋ ತುಂಬ ದಿವಸಗಳ ಹಿಂದಿನ ವಿಡಿಯೋ. ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಕ್ವಿಕ್ಕಾಗಿ ಒಂದು ಸಲ ನೋಡ್ಕೊಂಡು ಬನ್ನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಓಕೆನಾ? ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡುವ. ನಾವು ತುಂಬ ದಿವಸದ ಹಿಂದೆ ಮಂಗಳೂರಿಗೆ ಹೋಗಿದ್ವಿ. ಸೊ ಆ ಟೈಮಲ್ಲಿ ನಾವು ಎಲ್ಲಿಗೆಲ್ಲ ಹೋದ್ವಿ, ಹಾಗೆ ಏನೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ನಾವು ಬೆಂಗಳೂರಿನವರು, ಅಲ್ಲೆಲ್ಲ ರೇಟ್ ಜಾಸ್ತಿ. ಹೌದಾ? ಎಲ್ಲಿಂದ ತರೋದು ಇದು ನೀವೆಲ್ಲ? ಕೇಳಿದ್ರಲ್ಲ, ಇವರು ಬ್ಯಾಡ್ಗಿಯಿಂದ, ಬ್ಯಾಡ್ಗೆ ಮೆಣಸು, ಖಾರ ಮೆಣಸು ಎಲ್ಲ ತರೋದಂತೆ ತುಂಬ ಕಡಿಮೆ ಬೆಲೆಗೇನೆ ಸಿಕ್ತು. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನವು ನಮ್ಮ ಮಂಗಳೂರಿನಲ್ಲಿ ಇದೆ. ಮಂಗಳೂರಿನಲ್ಲಿ ನಮಗೆ ಸುಂದರವಾದ ಸಮುದ್ರ ತೀರಕ್ಕೆ ಹೆಸರುವಾಸಿಯಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ದೇವಸ್ಥಾನ ಇರೋದು. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆ ಬಹುಮುಖ್ಯವಾದ ಒಂದು ಕಸುಬು ಆಗಿದೆ. ಈ ಮೀನುಗಾರಿಕೆಯ ಆದಿದೇವತೆಯಾಗಿ ಮಾರಿಯಮ್ಮ ದೇವಿಯು ಉರುವ ಕ್ಷೇತ್ರದಲ್ಲಿ ನೆಲೆ ನಿಂತು ತನ್ನ ಬಳಿ ಬರುವ ಭಕ್ತರನ್ನು ಅರಸುತ್ತಿದ್ದಾರೆ. ಸುಮಾರು 800 ವರ್ಷಗಳಷ್ಟು ಪುರಾತನವಾದ ಈ ದೇವಾಲಯವು ಸುಂದರವಾದ ಗೋಪುರ, ಗರ್ಭಗೃಹ, ಪ್ರದರ್ಶನಾ ಪದಗಳನ್ನು ಒಳಗೊಂಡಿದೆ. ಈ ದೇವಸ್ಥಾನದ ಸ್ಥಳ ಪುರಾಣ ಹೇಳೋದಾದರೆ, ಎಡಭಾಗದಲ್ಲಿ ನಾಗದೇವರ ದರ್ಶನ ಕೂಡ, ಹಾಗೆ ಅಲ್ಲಿಂದ ಬರುತ್ತಾ ಅಶ್ವತ್ಥ ಕಟ್ಟೆ ಕೂಡ ಇದೆ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಮಹಾಗಣಪತಿ ದೇವರ ದರ್ಶನ ಕೂಡ ಮಾಡಬಹುದಾಗಿದೆ. ಬದಿಯಲ್ಲಿ ಸುಬ್ರಹ್ಮಣ್ಯ ದೇವರು ಹಾಗೆ ಮಲರಾಯ ಧೂಮಾವತಿ ದೈವವನ್ನು ಕೂಡ ನಾವು ಕಾಣಬಹುದು. ಇಲ್ಲಿ ತಾಯಿಗೆ ಎಲ್ಲ ಸಮುದಾಯದವರು ಬಂದು ದಿನಾಲೂ ಪೂಜೆಯನ್ನು ಸಲ್ಲಿಸುತ್ತಾರೆ. ಅದರಲ್ಲೂ ಮೊಗವೀರ ಸಮುದಾಯದವರು ಉರುವದ ಪ್ರಮುಖ ದೇವತೆಯಾದ ಮಾರಿಯಮ್ಮ ದೇವತೆಯನ್ನು ಪೂಜಿಸುತ್ತಾರೆ. ಇಂದಿನ ಕಾಲದಿಂದಲೂ ಮೀನುಗಾರಿಕೆಗೆ ತೆರಳುವಾಗ ಇಲ್ಲಿಯ ಸ್ಥಳೀಕರು ಯಥೇಚ್ಛವಾಗಿ ಮೀನು ದೊರಕಿದರೆ ದೇವಿಗೆ ಮೀನಿನ ಆಕಾರದ ಆಭರಣ ಮಾಡಿಕೊಡುವುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ಅದರಂತೆ ಮೀನು ದೊರಕಿದ ನಂತರ ಹರಕೆಯನ್ನು ಮೀನಿನ ರೂಪದಲ್ಲಿ ಆಭರಣ ಮಾಡಿ ನೀಡುತ್ತಾರೆ. ಇದರಲ್ಲಿ ಬಂಗುಡೆ ಸರ, ಭೂತಾಯಿ ಸರ, ಸಿಗಡಿ ಸರ, ಮಾಂಜಿ ಸರ, ಗೇರು ಸರ, ರಾಶಿಕಲ್ಲಿನ ಸರಗಳು ಆಗಿರುತ್ತದೆ. ಈ ಸರಗಳನ್ನು ದೇವರಿಗೆ ಅರ್ಪಿಸಿ ಸರಗಳಲ್ಲಿ ದೇವರನ್ನು ದಿನಾಲು ಅಲಂಕಾರ ಮಾಡಿ ಪೂಜಿಸಲಾಗುತ್ತದೆ. ಇನ್ನೊಂದು ವಿಷಯ ಹೇಳಬೇಕಾದರೆ, ಮೀನುಗಾರಿಕೆಗೆ ಹೋದ ಸಂದರ್ಭದಲ್ಲಿ ಯಾವುದಾದರೂ ಅಪಾಯ ಒದಗಿ ಬಂದಲ್ಲಿ ಸ್ಥಳೀಯರು ಈ ದೇವಿಗೆ ಮೊರೆ ಹೋಗುತ್ತಾರೆ. ಇಂತಹ ಸಂದರ್ಭಗಳಲ್ಲೂ ಪವಾಡ ಸದೃಶ್ಯವಾಗಿ ಎನ್ನುವಂತೆ ಇಲ್ಲಿಯ ಮೀನುಗಾರರನ್ನು ಈ ದೇವಿಯು ಕಾಪಾಡಿದ ಅನೇಕ ನಿದರ್ಶನಗಳು ಕೂಡ ಇದೆ.
ಉರ್ವ ಮಾರಿಗುಡಿ ದೇವಸ್ಥಾನವು ಕೇವಲ ಮೀನುಗಾರರಿಗೆ ಮಾತ್ರ ಸೀಮಿತವಾಗಿಲ್ಲ. ಎಲ್ಲ ಭಾಗದ ಎಲ್ಲ ವ್ಯವಹಾರದ ಜನರೂ ಕೂಡ ಇಲ್ಲಿಗೆ ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. ಈ ಉರುವ ಮಾರಿಗುಡಿ ದೇವಸ್ಥಾನಕ್ಕೆ ತುಂಬ ಭಕ್ತರು ದಿನಂಪ್ರತಿ ಬರುತ್ತಾನೆ ಇರುತ್ತಾರೆ. ಅದರಲ್ಲೂ ಮಕ್ಕಳಿಲ್ಲದವರು ಮಕ್ಕಳಾಗಬೇಕು ಅನ್ನುವ ಅಪೇಕ್ಷೆಯಲ್ಲಿ ಕೂಡ ಈ ದೇವಿಯ ಮೊರೆ ಹೋಗುತ್ತಾರೆ. ಹಾಗೆ ವಿವಾಹ ವಿಳಂಬ ಆಗುತ್ತಿರುವವರು ಕೂಡ ಉತ್ತಮ ಆರೋಗ್ಯ ಅಪೇಕ್ಷೆಗಳಿಗಾಗಿ ಹಾಗೆ ಕೆಲಸದಲ್ಲಿ ಅಡಚಣೆ ಬಂದಿದ್ದಲ್ಲಿ ಈ ದೇವಸ್ಥಾನಕ್ಕೆ ಆಗಮಿಸಿ ವರ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಉರ್ವ ಮಾರಿಗುಡಿಯು ಅತ್ಯಂತ ಕಾರ್ಣಿಕ ಕ್ಷೇತ್ರವಾಗಿದ್ದು ದೇವಿಯು ಶೀಘ್ರವಾಗಿ ತನ್ನನ್ನು ನಂಬಿ ಬಂದ ಜನರಿಗೆ ವರವನ್ನು ಕರುಣಿಸುತ್ತಾಳೆ ಎಂಬುದು ಇಲ್ಲಿನ ಸ್ಥಳೀಕರ ನಂಬಿಕೆಯಾಗಿದೆ. ಉರ್ವ ಮಾರಿಗುಡಿ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದ್ದರೆ ಉರ್ವದಲ್ಲಿ ವಾಸಿಸುತ್ತಿರುವ ವ್ಯಕ್ತಿಯೊಬ್ಬರು ವ್ಯಾಪಾರಕ್ಕೆಂದು ಘಟ್ಟ ಪ್ರದೇಶಕ್ಕೆ ತೆರಳುತ್ತಾರೆ. ಆ ಸಮಯದಲ್ಲಿ ಅವರ ಮೇಲೆ ಆಹ್ವಾನಗೊಂಡಿರುವ ಮಾರಿಯಮ್ಮ ದೇವಿಯು ತನ್ನನ್ನು ಆತನ ಜೊತೆಯೇ ಆತನು ಇರುವ ಪ್ರದೇಶಕ್ಕೆ ಕರೆದೊಯ್ಯಬೇಕೆಂದು ತನಗೊಂದು ದೇವಾಲಯವನ್ನು ಕಟ್ಟಿಸಿಕೊಡಬೇಕೆಂದು ಆತನಲ್ಲಿ ಆಜ್ಞಾಪಿಸುತ್ತಾರೆ. ಅನಂತರ ಆತನು ಉರ್ವವನ್ನು ತಲುಪಿ ದೇವಿಗೆ ದೇವಾಲಯವನ್ನು ನಿರ್ಮಿಸುತ್ತಾನೆ. ಭಕ್ತಾದಿಗಳು ಉರುವಾದ ಮಾರಿಯಮ್ಮ ದೇವಿಯನ್ನು ಸಂಪತ್ತಿನ ದೇವಿಯೆಂದೇ ನಂಬಿದ್ದಾರೆ. ಮಂಗಳೂರಿನ ದಸರಾದ ಜೊತೆಗೆ ಉರುವದ ಮಾರಿಯಮ್ಮ ದೇವಿಯ ಜಾತ್ರೆ ಕೂಡ ಮಂಗಳೂರಿನ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದೆನಿಸಿದೆ. ಮಂಗಳಾದೇವಿಯ ಸಹೋದರಿಯಾದ ಉರುವ ಶ್ರೀ ಮಾರಿಯಮ್ಮ ದೇವಿಯ ದೇವಾಲಯವು ಮಂಗಳೂರಿನಿಂದ ಮಂಗಳಾದೇವಿ ದೇವಸ್ಥಾನದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಪ್ರತಿ ವರ್ಷವೂ ಈ ಕ್ಷೇತ್ರದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಗುತ್ತದೆ. ಜಾತ್ರಾ ಸಂದರ್ಭದಲ್ಲಿ ರಾಶಿ ಪೂಜೆಗೆ ಅನ್ನ ದೋಸೆಯ ಹೊರೆ ಹೊರುವ ಪದ್ಧತಿ ಕೂಡ ಈ ಕ್ಷೇತ್ರದಲ್ಲಿದ್ದು 5 ಜನ ಮುತ್ತೈದೆಯರು ಈ ಕಾರ್ಯವನ್ನು ಮಾಡುತ್ತಾರೆ. ಮಡಿಕೆಯನ್ನು ಬಳಸಿ ಒಲೆಯನ್ನು ತಯಾರಿಸಿ ಅದರ ಮೇಲೆ ಪಾತ್ರೆಯನ್ನು ಇಟ್ಟು ಹಾಲು ಕಾಯಿಸುವ ಸಂಪ್ರದಾಯ, ಮಡಕೆ ಒಲೆಯಲ್ಲಿ ಅನ್ನ ಮಾಡುವ ಸಂಪ್ರದಾಯ ಈ ದೇವಾಲಯದಲ್ಲಿ ಇದೆ. ಜಾತ್ರೆಯ ಸಂದರ್ಭದಲ್ಲಿ ಭಕ್ತಾದಿಗಳು ಉರುಳು ಸೇವೆ ಮಾಡುವುದರ ಮೂಲಕ ಅಮ್ಮನವರಿಗೆ ಸೇವೆಯನ್ನು ಸಲ್ಲಿಸುತ್ತಾರೆ. ಮಂಗಳವಾರ, ಶುಕ್ರವಾರ ಹಾಗೆ ನವರಾತ್ರಿಯಂದು ಇಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ. ಮಾರಿಯಮ್ಮನಿಗೆ ನಿತ್ಯ ಬೆಳಿಗ್ಗೆ 7 ಗಂಟೆಗೆ ಕ್ಷೀರಾಭಿಷೇಕ, ಎಳನೀರಿನ ಅಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಿದರೆ ಮಧ್ಯಾಹ್ನ 12 ಗಂಟೆಗೆ ಅಮ್ಮನವರಿಗೆ ಅನ್ನ ನೈವೇದ್ಯ ಮಹಾಮಂಗಳಾರತಿಯನ್ನು ಮಾಡಲಾಗುತ್ತದೆ. ಸಾಯಂಕಾಲ 5 ಗಂಟೆಗೆ ಪುಷ್ಪ ಅರ್ಚನೆ ಮಾಡಿ ಸಂಜೆ 7:30ಕ್ಕೆ ರಾತ್ರಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಮಾರಿಯಮ್ಮ ನೆಲೆಸಿರುವ ಈ ಕ್ಷೇತ್ರವು ಮಂಗಳೂರಿನ ಬೋಳಾರ್ ಸಮೀಪ ಇರುವ ಉರ್ವ ಎಂಬ ಊರಿನಲ್ಲಿದೆ. ಈ ದೇಗುಲವು ಬೆಂಗಳೂರಿನಿಂದ 349 ಕಿಲೋಮೀಟರ್, ಶಿವಮೊಗ್ಗದಿಂದ 200 ಕಿಲೋಮೀಟರ್, ಧರ್ಮಸ್ಥಳದಿಂದ 74 ಕಿಲೋಮೀಟರ್, ಬೋಳಾರದ ಕೊರಗಜ್ಜನ ದೇವಸ್ಥಾನದಿಂದ 5.5 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರು ಉತ್ತಮವಾದ ರಸ್ತೆ ಹಾಗೂ ರೈಲ್ವೆ ಹಾಗೂ ವಿಮಾನಯಾನದ ಸೌಲಭ್ಯವನ್ನು ಹೊಂದಿದ್ದು ಮಂಗಳೂರಿನಿಂದ ಬಸ್ ಅಥವಾ ಆಟೋ ಮಾಡಿಕೊಂಡು ಸುಲಭವಾಗಿ ಈ ದೇಗುಲಕ್ಕೆ ತಲುಪಬಹುದಾಗಿದೆ. ನೋಡಿದಿರಲ್ಲ ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನ ಹೇಗಿತ್ತು ಅಲ್ವಾ. ಇಲ್ಲಿಗೆ ಹೋದರೆ ಮನಸ್ಸಿಗೂ ನೆಮ್ಮದಿ ಹಾಗೂ ಆ ತಾಯಿಯ ಕೃಪೆನೂ ನಮ್ಮ ಮೇಲೆ ಇರುತ್ತದೆ. ನೀವು ಯಾವತ್ತಾದರೂ ಮಂಗಳೂರಿಗೆ ಭೇಟಿಯನ್ನಿತ್ತಾಗ ಈ ಪುಣ್ಯಕ್ಷೇತ್ರದ ದರ್ಶನ ಮಾಡಿ ತಾಯಿಯ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಿ. ಇದು ನಾನು ಮಂಗಳೂರಿದು ಮೇಯ್ನ್ ಮಾರ್ಕೆಟ್ ಆದ ಸೆಂಟ್ರಲ್ ಮಾರ್ಕೆಟ್. ಅಂದರೆ ಇಲ್ಲಿ ಎಲ್ಲ ಥರ ಅಂದರೆ ವೆಜಿಟೇಬಲ್ಸ್ ಆಗಲಿ ಯಾವುದೇ ಗ್ರೋಸರೀಸ್ ಆಗಲಿ ಇಲ್ಲಿ ನಾವು ಪರ್ಚೇಸ್ ಮಾಡ್ಬೋದು. ಸೊ ಅಲ್ಲಿಗೆ ಇವಾಗ ಬಂದಿದ್ದೀವಿ.
ಮಂಗಳೂರು ಅಂದರೆ ಬಿಸಿಲು ಜಾಸ್ತಿನೇ ಅಲ್ವಾ, ಅದಕ್ಕೋಸ್ಕರ ನಮಗೆ ಬಿಸಿಲಿಗೆ ತುಂಬಾ ನಮಗೆ ಟಯರ್ಡ್ ಆಗಿ ಹೋಗಿತ್ತು. ಹಾಗಾಗಿ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ದಿಲ್ಖುಷ್ ತಿಂದ್ವಿ. ಅನಂತರ ಅಲ್ಲಿಂದ ಡೈರೆಕ್ಟಾಗಿ ನಾವು ಒಂದು ಹೋಟೆಲಿಗೆ ಬಂದ್ವಿ. ಅಲ್ಲಿ ಮಸಾಲ ಪಾಪಡ್ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನಾವು ಊಟ ಕೂಡ ಆರ್ಡರ್ ಮಾಡಿದ್ವಿ. ಊಟ ಅಂತೂ ಕೇಳಬೇಕಾ, ನೀವೇ ನೋಡಿ. ಊಟ ಹೇಗಿತ್ತು ರೀ? ಒಳ್ಳೆದಿರಲಿಲ್ಲ, ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ವೆರಿ ವ್ರಸ್ಟ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಡೈರೆಕ್ಟ್ ನಾವು ಮನೆಗೆ ಬಂದ್ವಿ. ಮನೆಗೆ ಬರ್ತಾ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಹುಲಿ ವೇಷಕ್ಕೆ ಹಾಕಿರುವಂತಹ ಹಣವನ್ನೆಲ್ಲ ಇಲ್ಲಿ ಬಿಡಿಸ್ತಾ ಕುತ್ಕೊಂಡಿದ್ರು. ಸೊ ನಾವು ಕೂಡ ಜಾಯ್ನ್ ಆದ್ವಿ. ಹಾಗೆ ನೈಟ್ ಊಟಕ್ಕೆ ಹೊರಗಡೆ ಹೋಗುವ ಅಂತೇಳಿ ಎಲ್ಲ ಡಿಸೈಡ್ ಮಾಡಿದ್ದು. ಸೊ ನೈಟ್ ಊಟಕ್ಕೆ ಹೊರಗಡೆನೆ ಬಂದ್ವಿ. ಮಧ್ಯಾಹ್ನ ಊಟ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ವಲ್ಲ. ಸೊ ನೈಟ್ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಫಿಶ್ ಫ್ರೈ ಹಾಗೆ ಗಂಜಿ. ಮಂಗಳೂರಿಗೆ ಹೋಗೋದೇ ಯಾಕೆ ಅಂತ ಹೇಳಿದರೆ ಹೆಚ್ಚಾಗಿ ಫಿಶ್ ತಿನ್ನೋದಕ್ಕೆ ಅಲ್ವಾ. ಸೊ ಈ ಟೈಮಲ್ಲಿ ಹೋದಾಗ ಎಲ್ಲನೂ ತಿಂದುಬಿಡಬೇಕು. ಹಾಗೆ ಸಮರ್ಥ ಮತ್ತು ಅಮ್ಮನಿಗೆ ವೆಜ್ ಬೇಕಂತೇಳಿ ಹೇಳಿದರು. ಸೊ ಅವರಿಗೆ ವೆಜ್ ಆರ್ಡರ್ ಮಾಡಿದ್ವಿ. ವೆಜ್ ಇಲ್ಲಿ ನಮ್ಮ ಅನಿಯನ್ನು ನೋಡಿ, ಅವಳಿಗೆ ಅಲ್ಲಿದು ವೆದರ್ ಸೆಟ್ ಆಗ್ತಾ ಇಲ್ಲ. ಅಂದರೆ ತುಂಬ ಸೆಕೆ ಅಲ್ವಾ. ಹಾಗೆ ಅವಳಿಗೆ ಟ್ರಾವೆಲಿಂಗ್ ಮಾಡಿ ಬಂದಿದ್ದು ಕೂಡ ನಿದ್ದೆ ಇತ್ತು. ಆದರೂ ಅವರಿಗೆ ತುಂಬಾ ಇಷ್ಟ. ಸಮರ್ಥಿಗೆ ಅತ್ತಿಗೆಗೆ ಎಲ್ಲ ತುಂಬ ಇಷ್ಟ. ಇಲ್ಲ ಅಡಿ, ನಾಚಿಕೆ ಆಗ್ತಾ ಇದೆ. ಅನಿ ಅನಿ ಹಾಯ್ ಹೇಳು, ಎಲ್ಲರಿಗೂ ಹಾಯ್ ಹೇಳು ಫಸ್ಟ್. ಅಮ್ಮ ಹಾಯ್ ಹಾಯ್ ಬಂದಿರಪ್ಪಲ್ಲ ನಿಂಗೆ. ಹಾಯ್ ಹೇಳು, ಹಾಯ್ ಹಾಯ್ ಎಲ್ಲರಿಗೂ. ಏತು ಗಂಟೆ ಇದು ಮುಟ್ಟ ಕಾತೆಂದಿರ್ತಲ್ಲ. ನೋಡಿದ್ರಲ್ಲ ಗೈಸ್, ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನಾನು ಮೊದಲೇ ಹೇಳಿದಾಗೆ ನನ್ನ ಚಾನಲನ್ನು ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯೂಸ್, ಟೇಕ್ ಕೇರ್.